ರಾಘಣ್ಣನಿಗೆ ಬೆಂಬಲ ಸೂಚಿಸಿದಂತ ಎಲ್ಲ ಯುವ ಕಾರ್ಯಕರ್ತ ಬಂಧುಗಳೇ, ಇಲ್ಲಿ ಸೇರಿರುವಂತ ಮೀನುಗಾರರು ಮತ್ತು ಇತರೆ ಎಲ್ಲ ಬಂಧುಗಳಲ್ಲಿ ನಾನು ತಲೆಬಾಗಿ ನಮಸ್ಕರಿಸುತ್ತಾ, ಬಂಧುಗಳೇ, ನಿಮ್ಮ ರಾಘಣ್ಣ ಲೋಕಸಭೆ ಸದಸ್ಯರಾದ ಮೇಲೆ ಬೈಂದೂರಿನ ಸಮಗ್ರ ಅಭಿವೃದ್ಧಿಗೆ, ಮೀನುಗಾರರ ಅನೇಕ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲಿ ಯಾವ ರೀತಿ ಕ್ರಮವನ್ನು ಕೈಗೊಂಡಿದ್ದಾರೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುವಂತ ಸಂಗತಿ. ಈ ಬಾರಿ ಬೈಂದೂರಿನಲ್ಲಿ 1 ಲಕ್ಷಕ್ಕೂ ಹೆಚ್ಚಿನ ಓಟನ್ನ ನೀವು ಕೊಟ್ರೆ ಇಲ್ಲಿ ಮೂಕಾಂಬಿಕ ಕಾರಿಡಾರ್ ನಿರ್ಮಾಣ, ಕೊಲ್ಲೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕರೆಸುವಂತ ಪ್ರಯತ್ನವನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ, ಇವತ್ತು ನರೇಂದ್ರ ಮೋದಿ ಇಡೀ ವಿಶ್ವವೇ ಮೆಚ್ಚಿರುವಂತ ನಾಯಕ. ಇಡೀ ಜಗತ್ತು ಅವರ ನಾಯಕತ್ವದ ಬಗ್ಗೆ ಹಾತೊರಿತಾ ಇರುವಂತಹದ್ದು. ದೇಶದ ಯಾವುದೇ ಜ್ವಲಂತ ಸಮಸ್ಯೆ ಇದ್ರೂ ಸಹ ನರೇಂದ್ರ ಮೋದಿ ಅವರೇ ಪರಿಹಾರ ಹುಡುಕಬೇಕು ಅನ್ನುವಂತ ಮಾನಸಿಕ ಸ್ಥಿತಿ ಇರೋದು ನೀವೆಲ್ಲ ಗೊತ್ತಿರುವಂತ ಸಂಗತಿ. ಅಂತ ವಿಶ್ವವೇ ಮೆಚ್ಚಿರುವಂತ ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಮತ್ತೊಮ್ಮೆ ಪ್ರಧಾನಿಯಾಗುವಂತಹದ್ದು ಸೂರ್ಯ ಚಂದ್ರ ಹೇಳೋದಷ್ಟು ಸತ್ಯನೋ ಅಷ್ಟೇ ಸತ್ಯ. ನಿಮ್ಮ ರಾಘವೇಂದ್ರ ಅವರು ಸಂಸತ್ ಸದಸ್ಯರಾಗಿ ಈ ಬಾರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಬೈಂದೂರಲ್ಲಿ 1 ಲಕ್ಷ ಲೀಡ್ ಕೊಟ್ರೆ, ಉಳಿದ ಕಡೆ 2 ಲಕ್ಷ ಕೊಟ್ಟು 3 ಲಕ್ಷ ಅಂತರದಲ್ಲಿ ರಾಘವೇಂದ್ರ ಅವರು ಗೆಲ್ಲುವಂತದ್ದು ನಿಶ್ಚಿತ. ಅದಕ್ಕೆ ನಮ್ಮ ಮೀನುಗಾರ ಬಂಧುಗಳು, ಉಳಿದೆಲ್ಲ ನಮ್ಮ ಅಣ್ಣ ತಮ್ಮಂದಿರು, ತಾಯಂದಿರು ನಾವು ಬೆಂಬಲವನ್ನು ನೀಡಿ ರಾಘವೇಂದ್ರ ಅವ್ರನ್ನ ಆಶೀರ್ವಾದ ಮಾಡಬೇಕು ಅಂತ ದೇವಸ್ಥಾನದ ಮುಂದೆ ಪ್ರಾರ್ಥನೆ ಮಾಡಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಉರಿ ಬಿಸಿಲಲ್ಲೂ ಸಹ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಯುವಕರು ಮೋಟರ್ ಬೈಕ್ನಲ್ಲಿ ಮೆರವಣಿಗೆಯಲ್ಲಿ ಬಂದು ಇದು ಉಪಸ್ಥಿತರಿರುವಂತಹದ್ದು ನಿಜಕ್ಕೂ ಸಹ ಮೆಚ್ಚುವಂತ ಸಂಗತಿ. ಬಿಸಿಲಿನಲ್ಲಿ ನೀವು ನಿಂತಿದ್ದೀರಾ, ಹೆಚ್ಚು ಮಾತನಾಡುವಂತ ಅಗತ್ಯ ಇಲ್ಲ. ಒಂದೇ ಒಂದು ಪ್ರಾರ್ಥನೆ, ರಾಘವೇಂದ್ರ ಅವರು ಅವರ ಹೆಸರು 2ನೇ ಪಟ್ಟಿಯಲ್ಲಿ, 1ನೇ ಪಟ್ಟಿಯಲ್ಲಿ 2ನೇ ಹೆಸರು ಕಮಲದ ಹೂವನ್ನು ಗುರುತು ಮಾಡೋದೇನು ಕಷ್ಟ ಇಲ್ಲ. ಆ ಕಮಲದ ಹೂವಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಡೋದ್ರ ಮೂಲಕ ನಾವು ಆಶೀರ್ವಾದ ಮಾಡಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಈಗ ತಾರಾ ಅನುರಾಧ ಅವರು 2 ಮಾತಾಡ್ತಾರೆ. ನಮಸ್ಕಾರ, ಧನ್ಯವಾದ. ನಮ್ಮ ಪೂರ್ವ ಮುಖ್ಯಮಂತ್ರಿಯವರು, ಜನಪ್ರಿಯ ನಾಯಕರವರು, ನಮ್ಮೆಲ್ಲರಿಗೂ ಭೀಷ್ಮ ಪಿತಾವಾಗಿರುವ ಯಡಿಯೂರಪ್ಪ ಸಾಹೇಬರವರು ಇಲ್ಲಿ ಬಂದಿದ್ದಾರೆ. ಈ ಸಿಕ್ಕಾಪಟ್ಟ ಬಿಸಿಲಲ್ಲಿ ಕೂಡ ತಾವೆಲ್ಲರೂ ಕೂಡ ಮೋಟರ್ ಬೈಕ್ ನಲ್ಲಿ ಈ ರ್ಯಾಲಿಗೆ ಬಂದಿದ್ದೀರಾ. ನಮ್ಮಲ್ಲಿ ಎಲ್ಲಾ ನಾಯಕರು ಕೂಡ ಇದ್ದಾರೆ. ಎಲ್ಲರೂ ಕಲಿ ನಮಸ್ಕಾರ ಹೇಳಿ. ನಮ್ಮ ಅಭ್ಯರ್ಥಿ ರಾಘಣ್ಣ ನಮ್ಮೆಲ್ಲರೂ ಕೂಡ ಗೊತ್ತಿರುವ ಒಂದು ಅಭ್ಯರ್ಥಿ. ಯಾರಿಗೂ ಕೂಡ ರಾಘಣ್ಣ ಗೊತ್ತಿಲ್ಲ ಶಿವಮೊಗ್ಗದಲ್ಲಿ ಹೇಳಲಿಕ್ಕಿಲ್ಲ. ಕಳೆದ 3 ಬಾರಿ MP ಆಗಿ ನಮ್ಮೆಲ್ಲರೂ ಕೂಡ ಒಳ್ಳೆಯ ಕೆಲಸ ಮಾಡಿಕೊಂಡು ಬಂದು ಮತ್ತೊಮ್ಮೆ ನಮ್ಮ ಮುಂಚೆ ನಿಲ್ತಾ ಇದ್ದಾರೆ. ಇಲ್ಲಿರುವ ಎಲ್ಲ ನಮ್ಮ ಮೀನುಗಾರಿಕೆ ಸಹೋದರ ಸಹೋದರರು ಗೊತ್ತು, ನಮ್ಮ ಮೋದಿ ಅವರು 2019ನಲ್ಲಿ ಮೊದಲನೇ ಬಾರಿ ನಮ್ಮ ಮೀನುಗಾರಿಕೆ ಸಹೋದರ ಸಹೋದರಿಗೋಸ್ಕರ ಮೊದಲನೇ ಬಾರಿ ಒಂದು ಮಿನಿಸ್ಟ್ರಿ ಮಾಡಿದರು. ಅದು ಬರೀ ಫಿಶರಿಗೂ ಸೆಪರೇಟ್ ಮಿನಿಸ್ಟ್ರಿ ಇಲ್ಲ ಕೇಂದ್ರ ಸರ್ಕಾರದಲ್ಲಿ. ಅದು ಮಾಡಿದ ಮೇಲೆ ಮೊದಲನೇ ಮಿನಿಸ್ಟರ್ ಆಗಿ ಗುಜರಾತ್ ಮೀನುಗಾರಿಕೆ ಎಲ್ಲಿ ಇದ್ದಾರೆ, ಗುಜರಾತ್ ರೂಪಾಲ ಸಾಹೇಬರು, ತಮಿಳುನಾಡು ಮುರುಗನ್ ಅವರು ಇಬ್ಬರು ಕೂಡ ಮಂತ್ರಿ ಮಾಡಿದ್ದಾರೆ. ಅದಾದ ಮೇಲೆ ನಾವೆಲ್ಲ ಕೂಡ ನೋಡ್ತಾ ಇದೀವಿ, ಮೀನುಗಾರಿಕೆ ಮಿತ್ರರಿಗೂ ಎಷ್ಟು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಸಿಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ಅದು ಕಿಸಾನ್ ಕ್ರೆಡಿಟ್ ಕಾರ್ಡ್, ಇವಾಗ ಫಿಶರ್ಮೆನ್ ಅವ್ರಿಗೂ ಕ್ರೆಡಿಟ್ ಕಾರ್ಡ್ ಬಂದಿತ್ತು. ಎಲ್ಲಾ ಕಡೆಯಲ್ಲಿ ಕೂಡ ಡೆವಲಪ್ಮೆಂಟ್ಗೆ ಎಷ್ಟು ಹಣ ಕೊಡಬೇಕು, ಮೋದಿಜಿ ಅವರು ಬಂದ ಮೇಲೆ ಕಳೆದ 5 ವರ್ಷದಲ್ಲಿ ಮಾತ್ರ ಆಲ್ಮೋಸ್ಟ್ 300% ಜಾಸ್ತಿ ಮಾಡಿದ್ದಾರೆ. ಫಿಶರ್ಮೆನ್ ಅವರಿಗೂ ನಮ್ಮ ಕಡೆಯಲ್ಲಿ ಬರುವ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ 300% ಜಾಸ್ತಿ ಮಾಡಿದ್ದಾರೆ. ಈ ಬಾರಿ ನಾವೆಲ್ಲರೂ ಕೂಡ ಯಾವ ತರ ಸಮುದ್ರದಲ್ಲಿ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ನಮ್ಮ ಮೀನುಗಾರಿಕೆ ಇರ್ತಾರೆ, ಆರ್ಮಿ ಆಮೇಲೆ ಬರ್ತಾರೆ, ಕೋಸ್ಟ್ ಗಾರ್ಡ್ ಆಮೇಲೆ ಬರ್ತಾರೆ. ಯಾವಾಗ ಕೂಡ ನಮ್ಮ ದೇಶದಲ್ಲಿ ಸಮುದ್ರದಲ್ಲಿ ಫಸ್ಟ್ ಮಿಲಿಟರಿ ಮೀನುಗಾರಿಕೆ ನಾವು ಹೇಳ್ತೀವಿ, ಮೀನುಗಾರಿಕೆ ಮಿತ್ರರೇ ಫಸ್ಟ್ ಮಿಲಿಟರಿ ಹೇಳ್ತೀವಿ. ಆತರ ನಮಗೆ ಗೊತ್ತು ಯಾವ ತರ ತಾವು ರಕ್ಷಣೆ ಮಾಡ್ತಿರೋ. ನಮ್ಮ ದೇಶದ ರಕ್ಷಣೆಗಾಗಿ ಬಿಜೆಪಿ ಬೇಕು, ಸರ್ಕಾರ ಬೇಕು, ನರೇಂದ್ರ ಮೋದಿ ಸಾಹೇಬರು ಬೇಕು. ಈ ಬಾರಿ ತಾವೆಲ್ಲರೂ ಕೂಡ ಯಡಿಯೂರಪ್ಪ ಸಾಹೇಬರು ಬಹಳ
ಸ್ಪಷ್ಟವಾಗಿ ಹೇಳಿದ್ದಾರೆ. ಕೊಲ್ಲೂರು ಟೆಂಪಲ್ ಕಾರಿಡಾರ್ ಈ ಬಾರಿ ನಾವು ಮಾಡ್ತೀವಿ. ಯಡಿಯೂರಪ್ಪ ಸಾಹೇಬರವರೇ ಖುದ್ದಾಗಿ ನಾನು ಪ್ರಧಾನಮಂತ್ರಿ ಅವರಲ್ಲಿ ಮಾತಾಡ್ತೀನಿ ನಮಗೆ ಆಶ್ವಾಸ ಕೊಟ್ಟಿದ್ದಾರೆ. ಅದಾದ ಮೇಲೆ ಇನ್ನೊಂದು ಕೂತ್ರ ಸಾಹೇಬರವರು ಹೇಳಿದ್ರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರವರು ಕೊಲ್ಲೂರಿಗೆ ನಾವು ಕರ್ಕೊಂಡು ಬರ್ತೀವಿ. ನಮ್ಮ ಅಮ್ಮ ಮೂಗಾಂಬಿಕೆ ದೇವಿ ಅಮ್ಮ ಅವರು ಖಂಡಿತವಾಗಿ ಪ್ರಧಾನಮಂತ್ರಿ ಅವರು ಕೊಲ್ಲೂರು ಕರೆದುಕೊಳ್ತಾರೆ, ಅದು ನಾವು ನೋಡುತ್ತೀವಿ. ಸೊ ಕೊಲ್ಲೂರು ಬೈಂದೂರು ನೆಕ್ಸ್ಟ್ ಕಡೆ ಡೆವಲಪ್ಮೆಂಟ್ ನಲ್ಲಿ ಅದು ಹೋಗ್ಲಿಕ್ಕೆ ತಯಾರಾಗಿದೆ. ಮತ್ತೊಮ್ಮೆ ನಾವೆಲ್ಲರೂ ಕೂಡ ನಮ್ಮ ರಾಘಣ್ಣ ಅವರಿಗೂ ಈ ಬಾರಿ ನಾವು ಸಪೋರ್ಟ್ ಮಾಡಬೇಕು. ಯಾವಾಗಲೂ ತಾವು ಯಡಿಯೂರಪ್ಪ ಸಾಹೇಬರ ಜೊತೆಗೆ ಬಿಜೆಪಿ ಜೊತೆಗೆ ಬಹಳ ಗಟ್ಟಿಯಾಗಿ ನಿಲ್ಲುವ ಪ್ರದೇಶ. ಕಳೆದ 25, 30, 40 ವರ್ಷ ನಾವು ನೋಡುತ್ತಾ ಇದೀವಿ. ಯಾವಾಗಲೂ ಯಡಿಯೂರಪ್ಪ ಅವರು ತಾವು ಬಿಟ್ಕೊಟ್ಟಿಲ್ಲ, ಯಾವಾಗಲೂ ಬಿಜೆಪಿ ತಾವು ಬಿಟ್ಕೊಟ್ಟಿಲ್ಲ. ಈ ಬಾರಿ ಇದರಲ್ಲಿ ಎಲ್ಲಾ ಮಿತ್ರರು ಕೂಡ ಈ ಬಾರಿ ಕೂಡ ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ, ಕಳೆದ ಬಾರಿ 2,70,000 ಹೆಚ್ಚು ಡಿಫರೆನ್ಸ್ ನಲ್ಲಿ ರಾಘಣ್ಣ ಅವರು ಗೆದ್ಕೊಂಡು ಬಂದಿದ್ರು. ಈ ಬಾರಿ ಬೈಂದೂರದಲ್ಲಿ ಮಾತ್ರ 1 ಲಕ್ಷ ತಾವು ವೋಟಿಂಗ್ ಡಿಫರೆನ್ಸ್ ಕೊಡಬೇಕು. ಇಡೀ ಶಿವಮೊಗ್ಗದಲ್ಲಿ 3 ಲಕ್ಷಕ್ಕೆ ಹೆಚ್ಚು ತಾವು ಕೊಡಬೇಕು. ಒಂದು ನಮ್ಮ ರಾಘಣ್ಣ ಮಾಡಿದ ಒಳ್ಳೆ ಕೆಲಸ ತಾವು ಬೆಂಬಲವಾಗಿ ನಿಲ್ಬೇಕು. ಮತ್ತೊಮ್ಮೆ ಮೋದಿಜಿಯವರ ಜೊತೆಗೆ ತಾವು ನಿಲ್ಬೇಕು. 400ಕ್ಕೆ ಹೆಚ್ಚು ಎಂಪಿದಲ್ಲಿ ಮೋದಿಜಿಯವರು ಬರುವಾಗ ಖಂಡಿತವಾಗಿ ಈ ಬಾರಿ ನಮ್ಮ ಶಿವಮೊಗ್ಗದಲ್ಲಿ ಮೊದಲನೇದಾಗಿ ಇರಬೇಕು. ನಾವು ದೊಡ್ಡ ಒಂದು ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಾ. ನಿಮಗೆಲ್ಲರಿಗೂ ನಮಸ್ಕಾರ ತಿಳಿಸಿ, ವೇದಿಕೆ ಮೇಲಿರುವ ಎಲ್ಲ ದೊಡ್ಡ ನಮ್ಮ ಲೀಡರ್ಸ್ ಇದ್ದಾರೆ. ಯಡಿಯೂರಪ್ಪ ಸಾಹೇಬರು ಎಲ್ಲ ಹೆಸರು ಕೂಡ ಹೇಳಿದರು, ಅವರಿಗೂ ನಮಸ್ಕಾರ ತಿಳಿಸಿ, ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೀವಿ. ಇವಿಎಂ ಮಿಷನ್ ನಲ್ಲಿ 2ನೇ ಪಟ್ಟಣದಲ್ಲಿ ನಾವಿದೀವಿ. ತಾವೆಲ್ಲರೂ ಕೂಡ ಖಂಡಿತವಾಗಿ ಮತ್ತೊಮ್ಮೆ ಕಮಲಾಗ ತಾವು ಬೆಂಬಲ ಕೊಡಬೇಕು, ವೋಟ್ ಮಾಡಬೇಕು, ವಿನಂತಿ ಮಾಡ್ತೇವೆ. ಧನ್ಯವಾದ. ಬಿಜೆಪಿ ಪಾರ್ಟಿಯ ನಮ್ಮ ರಾಘವೇಂದ್ರ ಅವರು ಅವರ ಗುರುತು ಕಮಲ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಕ್ರಮ ಸಂಖ್ಯೆ 2. ಎಲ್ಲರೂ ಮತದಾನ ಮಾಡುವುದರ ಮೂಲಕ ಅತ್ಯಧಿಕ ಮತಗಳ ಅಂತರದಿಂದ ಗೆಲ್ಲಿಸುವ ಮೂಲಕ ವಿಜಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾರೆ. ದೇಶದಲ್ಲಿ ಮೋದಿ ಆಗಿದ್ರೆ ಈ ಕ್ಷೇತ್ರದಲ್ಲಿ ರಾಘಣ್ಣನವರು ಯಾಕೆ ಕೈ ಹಿಡಿಬೇಕು ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಅಭಿವೃದ್ಧಿ ಹರಿಕಾರ ಅಪ್ಪ ಅವರು ಯಡಿಯೂರಪ್ಪನವರಾಗಿದ್ರೆ ಅದೇ ಹಾದಿಯಲ್ಲಿ ಈ ಭಾಗದ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ನಿಮ್ಮ ಮನೆಯ ಮಗನಾಗಿ, ನಿಮ್ಮ ಸೇವಕನಾಗಿ ದುಡಿತಿರುವುದು ನಮ್ಮ ರಾಘಣ್ಣ. ದಯಮಾಡಿ ಈ ಸಾರಿ ಯಾರು ಕೂಡ ಮರೆಯದೆ ಮತದಾನ ಮಾಡುವುದರ ಮೂಲಕ ಬಿಜೆಪಿ ಪಾರ್ಟಿಯ ರಾಘಣ್ಣನವರನ್ನ ಗೆಲ್ಲಿಸ್ತೀರಿ. ಮತ್ತೆ ದೇಶದಲ್ಲಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿಗಳನ್ನ ಮಾಡುತ್ತೀರಿ ಅಂತ ಹೇಳಿ ನಮ್ಮೆಲ್ಲರಿಗೂ ಅಚಲವಾದ ನಂಬಿಕೆ. ಯಾಕೆಂದ್ರೆ ಈ ದಕ್ಷಿಣ ಭಾಗ, ಕರ್ನಾಟಕದ ದಕ್ಷಿಣ ಭಾಗ ರಕ್ತಗಳಲ್ಲೂ ಕೂಡ ನಮ್ಮ ಬಿಜೆಪಿ ಪಾರ್ಟಿ ಇದೆ. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಪಾರ್ಟಿಯ ಹೆಬ್ಬಾಗಿಲು ಅಂದ್ರೆ ತಪ್ಪಾಗಲಾರದು. ನೀವೆಲ್ಲರೂ ಶ್ರೀರಕ್ಷೆ ಮಾಡ್ತೀರಿ. ನೀವೆಲ್ಲರೂ ನನ್ನ ಅಣ್ಣನಿಗೆ ಆಶೀರ್ವಾದ